ತುಲಾ ರಾಶಿಯವರ 5 ಸಮಸ್ಯೆಗಳಿಗೆ ಒಂದು ದೇವತಾರಾಧನೆ ಪರಿಹಾರವನ್ನು, ಸುಲಭವಾದ ಪರಿಹಾರವನ್ನು ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸಿದ್ದೇನೆ. ಪ್ರತಿಯೊಬ್ಬ ತುಲಾ ರಾಶಿಯವರಿಗೆ ಬಹಳ ಇಂಪಾರ್ಟೆಂಟ್ ವಿಡಿಯೋ. ಅವರ 5 ಸಮಸ್ಯೆಗಳು ಪರಿಹಾರ ಆಗಿಬಿಡುತ್ತೆ. ಇದು ಒಂದು ಪರಿಹಾರ ಮಾಡಿಕೊಂಡ್ರೆ ಯಾವ ಸಮಸ್ಯೆಗಳು ಏನು ಪರಿಹಾರ, ಸಿಂಪಲ್ ಆಗಿ ಹೇಳ್ತೀನಿ. ಪ್ರತಿಯೊಬ್ಬ ತುಲಾ ರಾಶಿಯವರಿಗೆ ಬಹಳ ಇಂಪಾರ್ಟೆಂಟ್ ವಿಡಿಯೋ. ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಶೇರ್ ಮಾಡಿಬಿಡಿ. ವಿಶೇಷ ಪ್ರಶ್ನೆಗಳಿದ್ದರೆ ಕಮೆಂಟ್ ಮಾಡಿ, ನಾನು ಕಮೆಂಟ್ಸ್ನೆಲ್ಲ ಓದ್ತಾ ಇರ್ತೇನೆ. ಅಷ್ಟೇ ಅಲ್ಲ, ವಾಟ್ಸಪ್ಪಲ್ಲೋ ಅದೇನು ಇನ್ಸ್ಟಾಗ್ರಾಮ್ನಲ್ಲೋ ಅಥವಾ ಫೇಸ್ಬುಕ್ಕಲ್ಲೋ ಪೇಜನ್ನು ಈ ವಿಡಿಯೋನಲ್ಲಿ ನೋಡ್ತಾ ಇದ್ದೀರಾ ಅಂದರೆ ನಮ್ಮ ಪೇಜನ್ನು ಫಾಲೋ ಮಾಡ್ಕೊಳ್ಳಿ. ಯೂಟ್ಯೂಬಲ್ಲಿ ನೋಡ್ತಾ ಇದ್ದಾರೆ ಅಂದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ನೀವು ತುಲಾ ರಾಶಿಯವರಾಗಿದ್ದು ನಿಮಗೆ ದಾಂಪತ್ಯ ಸಮಸ್ಯೆಗಳಿದ್ದರೆ ಅಥವಾ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡ್ತಾ ಇದ್ದೀರಾ, ಆ ಪಾರ್ಟ್ನರ್ಶಿಪ್ನಲ್ಲಿ ವಿರೋಧ ಉಂಟಾಗ್ತಾ ಇದೆ, ನಿಮ್ಮ ಬಿಸ್ನೆಸ್ ಪಾರ್ಟ್ನರ್ ಪ್ರತಿಯೊಂದಕ್ಕೂ ವಿರೋಧ ಮಾಡ್ತಾ ಇದ್ದಾರೆ, ಜಗಳ ತೆಗಿತಾ ಇದ್ದಾರೆ, ಕಾಲು ಕರ್ಕೊಂಡು ಜಗಳ ಬರ್ತಾ ಇದ್ದಾರೆ, ನೀವು ಏನು ಕೊಟ್ಟರು ಏನು ಮಾಡಿದ್ರು ಅವ್ರಿಗೆ ಸಮಾಧಾನನೇ ಇಲ್ಲ, ಅವ್ರನ್ನ ಬಿಟ್ಟೋಗೂ ಆಗಲ್ಲ, ಯಾಕಂದರೆ ವ್ಯವಹಾರ ನಿಂತೋಗ್ಬಿಡುತ್ತೆ, ಅವ್ರ ಜೊತೆಗೂ ವ್ಯವಹಾರ ಮಾಡೋಕ್ಕಾಗ್ತಾ ಇಲ್ಲ ಅಂತ ಆದರೆ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡ್ತಾ ಇದ್ದೀರಾ ತುಲಾ ರಾಶಿ. ಅಥವಾ ದಾಂಪತ್ಯ, ನೀವು ತುಲಾ ರಾಶಿಯವರು, ನಿಮ್ಮ ಹೆಂಡತಿ ಅಥವಾ ಗಂಡ ನಿಮಗೆ ದಾಂಪತ್ಯ ಸರಿ ಇಲ್ಲ, ಅವ್ರ ಜೊತೆಗೆ ನಿಮ್ಮ ದಾಂಪತ್ಯ ಸರಿ ಇಲ್ಲ, ತುಲಾ ರಾಶಿ ಪ್ರತಿಯೊಂದು ವಿಚಾರದಲ್ಲಿ ವಿರೋಧ ಉಂಟಾಗ್ತಾ ಇದೆ. ನೀವು ಏನು ಹೇಳಿದ್ರು ನಿಮ್ಮ ಯಜಮಾನರು ಅಥವಾ ನಿಮ್ಮ ಹೆಂಡತಿ ನೀವು ವಿರೋಧಿಸ್ತಾ ಇದ್ದಾರೆ, ಜಗಳ ಮಾಡ್ತಾ ಇದ್ದಾರೆ, ಏನು ಮಾಡೋದು, ಅದೇ ದೊಡ್ಡ ಟೆನ್ಷನ್ ಆಗ್ಬಿಟ್ಟಿದೆ. ತುಲಾ ರಾಶಿ ನೀವು ಬಹಳ ವಿಶೇಷವಾಗಿ ಆರಾಧನೆ ಮಾಡಬೇಕಾಗಿರೋದು ಬಗಳಾಮುಖಿ. ಯಾವ ತುಲಾ ರಾಶಿಯವರು ಬಗಳಾಮುಖಿ ಆರಾಧನೆಯನ್ನು ಮಾಡ್ತಾರೋ ಅವರಿಗೆ ದಾಂಪತ್ಯ ಮತ್ತು ಪಾರ್ಟ್ನರ್ಶಿಪ್ ಬಿಸ್ನೆಸ್ ವಿಚಾರಗಳಲ್ಲಿ ಯಾವುದೇ ವಿರೋಧಗಳಿದ್ರೂ ಅದು ಪರಿಹಾರ. ವಿರೋಧಿಸೋದೇ ಇಲ್ಲ ಅವರು, ನೀವು ಹೇಳಿದಕ್ಕೆಲ್ಲ ಹ್ಞೂ ಜೈ ಅಂತ ಹೋಗ್ತಾ ಇರ್ತಾರೆ. ಬಗಳಾಮುಖಿ ಆರಾಧನೆ ಮಾಡಬೇಕು. ಜೊತೆಗೆ ಶತ್ರುಗಳಿಂದ ಉಂಟಾಗುವ ಮಾನಸಿಕ ಒತ್ತಡ ಏನಾಗ್ಬಿಡುತ್ತೆ, 2 ರೀತಿಯ ಶತ್ರುಗಳು. ಒಬ್ಬರು ಸೀಕ್ರೆಟ್ ಶತ್ರುಗಳು, ಅವರು ಬೆನ್ನಿಗೆ ಚೂರಿ ಹಾಕುವಂಥವ್ರು, ಇತರರನ್ನೆಲ್ಲ ನಿಮ್ಮ ಮೇಲೆ ಚೂ ಬಿಡ್ತಾರೆ, ಅವ್ರು ಮಾತ್ರ ನಿಮ್ಮ ಜೊತೆಗೆ ಬಹಳ ಚೆನ್ನಾಗಿದ್ದೀನಿ ಅನ್ನೋ ಹತ್ರ ಆ್ಯಕ್ಟಿಂಗ್ ಮಾಡ್ತಾರೆ. ಇನ್ನೊಬ್ಬರು ಎದುರಿ ಶತ್ರುಗಳು, ಅವರು ನಿಮ್ಮನ್ನು ಯಾವಾಗಲೂ ವಿರೋಧಿಸ್ತಾನೆ ಇರ್ತಾರೆ. ಸೊ ಶತ್ರುಗಳು ಸೀಕ್ರೆಟ್ ಆಗಿರಲಿ ಅಥವಾ ನೇರ ಶತ್ರುಗಳಾಗಿರಲಿ, ಅವರಿಂದ ಒಂದಿಷ್ಟು ಮಾನಸಿಕ ಒತ್ತಡ ನಿಮಗೆ ಆಗ್ತಾನೆ ಇರುತ್ತೆ. ಸಾಮಾನ್ಯವಾಗಿ ತುಲಾ ರಾಶಿಯವರಿಗೆ ಏನಾಗ್ಬಿಡುತ್ತೆ ಅಂದರೆ, ನಿಮ್ಮ ಶತ್ರುಗಳು ನಿಮಗಿನ್ನ ಸ್ವಲ್ಪ ಸ್ಟ್ರಾಂಗ್ ಇರ್ತಾರೆ. ಒಂದೇ ವಯಸ್ಸಲ್ಲಿ ನಿಮ್ಗಿನ್ನ ಜಾಸ್ತಿ ದೊಡ್ಡವರಾಗಿರ್ತಾರೆ, ಅಥವಾ ಆರ್ಥಿಕ ದುಡ್ಡಿನ ವಿಚಾರದಲ್ಲಿ ದೊಡ್ಡವರಾಗಿರ್ತಾರೆ, ಅಥವಾ ಅಧಿಕಾರದಲ್ಲಿ ದೊಡ್ಡವರಾಗಿರ್ತಾರೆ, ಏನೋ ಸ್ವಲ್ಪ ದೊಡ್ಡವರಾಗಿರ್ತಾರೆ ನಿಮಗಿನ್ನ. ಸೊ ಅದರಿಂದ ಏನಾಗ್ಬಿಡುತ್ತೆ, ನೀವು ವಾಪಸ್ ಹೋಗಿ ಎದುರಿ ಫೈಟ್ ಮಾಡೋಕ್ಕೂ ಆಗಲ್ಲ. ಮಾನಸಿಕ ಒತ್ತಡ ಯಾವಾಗಲೂ ಇರುತ್ತೆ, ನಿಮಗೆ ಕಂಟಿನ್ಯೂಸ್ ಆಗಿರುತ್ತೆ. ನಂಗೆ ಹಿಂಗೆ ಹಿಂಸೆ ಆಗ್ತಾಯಿದೆಯಪ್ಪ ಅವ್ರು ಕೊಡೋ ಕಾಟದಿಂದ ಅಂಥೇಳಿ. ಅದರೆಲ್ಲ ಪರಿಹಾರ ಮಾಡ್ಕೊಳ್ಬೇಕು, ನಯವಾಗಿ ಅವರ ಕಾಟದಿಂದ ತಪ್ಪಿಸ್ಕೊಳ್ಬೇಕು ಅಂತಂದರೆ ತುಲಾ ರಾಶಿಯವರಾಗಿದ್ದರೆ ಬಗಳಾಮುಖಿ ಆರಾಧನೆ ಮಾಡಬೇಕು. ಬಹಳ ಇಂಪಾರ್ಟೆಂಟ್ ನಿಮಗೆ. ಅಷ್ಟೇ ಅಲ್ಲ, ಯಾರು ನಿಮ್ಮ ಗುಪ್ತ ಶತ್ರುಗಳು ಅವ್ರು ಎಕ್ಸ್ಪೋಸ್ ಆಗಬೇಕು, ಗೊತ್ತಾಗಬೇಕು ಅವ್ರು ನಿಮಗೆ. ಇವರೇ ನಮ್ಮ ಶತ್ರುಗಳ, ನಂಗೆ ಗೊತ್ತೇ ಇರಲಿಲ್ಲ, ನಾನು ನೋಡ್ರಿ ಇವ್ರನ್ನ ನಂಬ್ಕೊಂಡೆ ಕೂತಿದ್ದೆ, ಇವರೇ ನಮ್ಮ ಶತ್ರುಗಳ. ಆ ಕ್ವಶನ್ ಮಾರ್ಕು ಪರಿಹಾರ ಆಗ್ಬಿಟ್ಟು ಕ್ರಿಸ್ಟಲ್ ಕ್ಲಿಯರ್ ಆಗಿ ಅವ್ರು ಎಕ್ಸ್ಪೋಸ್ ಆಗಿಬಿಡ್ಬೇಕು ಅಂತಂದರೆ ಬಗಳಾಮುಖಿ ಆರಾಧನೆ ಮಾಡಬೇಕು. ಅಷ್ಟೇ ಅಲ್ಲ, ಕಾನೂನು ವ್ಯಾಜ್ಯಗಳಲ್ಲಿ ಜಯ ಸಿಗಬೇಕು ಅಂತಾದರೆ, ಯಾವುದೇ ರೀತಿ ಕಾನೂನು ವ್ಯಾಜ್ಯಗಳು ಗಲಾಟೆ ಇರಲಿ, ಅದು ಭೂಮಿದಾಗಿರಲಿ, ಬೇರೆ ಏನೇ ಕಾನೂನಾತ್ಮಕ ತೊಡಗುಗಳು ಇರಲಿ, ಕೋರ್ಟು ಕಚೇರಿ ಕೇಸ್ಗಳಲ್ಲಿ ನಿಮಗೆ ಜಯ ಸಿಗಬೇಕು ಅಂತಂದರೆ ತುಲಾ ರಾಶಿಯಾಗಿದ್ದರೆ ಬಗಳಾಮುಖಿ ಆರಾಧನೆ ಮಾಡಬೇಕು. ಅಷ್ಟೇ ಅಲ್ಲ, ಅದ್ರ ಜೊತೆಗೆ ಸಾಮಾಜಿಕ ಗೌರವ ಮತ್ತು ಕೀರ್ತಿ ವೃದ್ಧಿ ಆಗಬೇಕು. ಸಮಾಜದಲ್ಲಿ ನಿಮಗೆ ಈ ಕಳೆದ ಒಂದು 4-5 ವರ್ಷದಿಂದ ನಿಮಗೆ ಏನಾಗ್ಬಿಟ್ಟಿದೆ, ಈ ಇದರಿಂದ ಏನು ಪಂಚಮಶನಿ ಇತ್ಯಾದಿಗಳಾಗೋದ್ರಿಂದ ಹಲವಾರು ವಿಚಾರದಲ್ಲಿ ನೀವು ಸೋತಿದ್ದೀರಿ. ಅದರಿಂದ ನಿಮಗೆ ತುಂಬ ಅವಮಾನ ಮಾಡಿದ್ದಾರೆ. ನಿಮ್ಮನ್ನೊಂಥರ ಲೆಕ್ಕಕ್ಕಿಲ್ದಂಗೆ ತೆಗೆದು ಪಕ್ಕದಲ್ಲಿ ಇಟ್ಬಿಟ್ಟಿದ್ದಾರೆ. ನಿಮಗೆ ಮತ್ತೆ ಪುನಃ ಒಳ್ಳೆ ಕೀರ್ತಿ, ಒಳ್ಳೆ ಹೆಸರು ಬರಬೇಕು ಸಮಾಜದಲ್ಲಿ, ಒಂದು ಲೆವೆಲ್ ಮತ್ತೆ ವಾಪಸ್ ನೀವು ಹೋಗಿ ನಿಂತ್ಕೋಬೇಕು, ಒಂದು ನೆಕ್ಸ್ಟ್ ಲೆವೆಲ್ ಮತ್ತೆ ಹಿಂದೆ ಹೆಂಗಿದ್ದು ಅದಕ್ಕಿಂತ ಚೆನ್ನಾಗಿರಬೇಕು ಅಂತ ಲೆವೆಲ್ಗೆ ನೀವು ಹೋಗಬೇಕು ತುಲಾ ರಾಶಿಯವರು ಅಂತಾದರೆ ಬಗಳಾಮುಖಿ ಆರಾಧನೆಯನ್ನು ಮಾಡಬೇಕು. ಯಾವ ತುಲಾ ರಾಶಿಯವರು ಬಗಳಾಮುಖಿ ಆರಾಧನೆ ಮಾಡ್ತಿರೋ ನಿಮಗೆ ಆ ಒಂದು ಕಳೆದುಕೊಂಡಂತಹ ಕೀರ್ತಿಯಾಗಿರಬಹುದು, ಅವಮಾನಗಳಲ್ಲಿ ಮೆಟ್ಟಿ ನಿಲ್ಲಬಹುದಪ್ಪ ನೀವು ಮತ್ತೆ ವಾಪಸ್ ಸಮಾಜದಲ್ಲಿ, ಅಷ್ಟು ಮಾತ್ರ ಹೇಳ್ಬೋದು. ಜೊತೆಗೆ ಆರ್ಥಿಕ ಕ್ಷೇತ್ರದಲ್ಲಿ ಪ್ರಗತಿಯೂ ಬೇಕು, ರಕ್ಷಣೆಯೂ ಬೇಕು. ದುಡ್ಡಿನ ವಿಚಾರ ಇವತ್ತಿದ್ದಂಗೆ ನಾಳೆ ಇರಲ್ಲ, ನಾಳೆ ಇದ್ದಂಗೆ ನಾಡಿದಿರಲ್ಲ, ಆ ಥರ ಆಗ್ಬಿಟ್ಟಿರುತ್ತೆ ನಿಮ್ಮ ಪರಿಸ್ಥಿತಿ. ಸೊ ಆದ್ದರಿಂದ ಒಂದು ಸ್ಥಿರತೆ ಬೇಕು, ಆರ್ಥಿಕ ಸ್ಥಿರತೆ, ರಕ್ಷಣೆ ಬೇಕು. ಸೊ ಇದು ಎರಡನ್ನೂ ಸಹ ಕೊಡ್ತಕ್ಕಂಥದ್ದು ತುಲಾ ರಾಶಿಯವರಿಗೆ ಬಗಳಾಮುಖಿ ಆರಾಧನೆ. ಇಷ್ಟೆಲ್ಲ ಕೊಡ್ತಾ ಇದೆ ಅಂತ ಆದರೆ ಆ ಬಗಳಾಮುಖಿ ಆರಾಧನೆಯನ್ನು ಹೇಗೆ ಮಾಡಬೇಕು ಅದನ್ನು ಸಹ ತಿಳಿಸ್ತೇನೆ ನಾನು ನಿಮಗೆ. ಬಗಳಾಮುಖಿ ಆರಾಧನೆ ಮಾಡಲಿಕ್ಕೆ ನಿಮಗೆ ಪ್ರಮುಖವಾಗಿ 4 ದ್ರವ್ಯಗಳು ಬೇಕು. 4 ದ್ರವ್ಯಗಳು ನಿಮ್ಮಲ್ಲಿದ್ದರೆ ಖಂಡಿತವಾಗಿ ನೀವು ಬಗಳಾಮುಖಿ ಆರಾಧನೆ ಮಾಡಬಹುದು. ಆ 4 ದ್ರವ್ಯಗಳಾದಂದರೆ, ಒಂದು ವೀಳ್ಯದೆಲೆ ಚೆನ್ನಾಗಿರಬೇಕು, ಯಾವುದು ಗಾಯ ಕಲೆ ಇತ್ಯಾದಿಗಳಾಗದೇ ಇರತಕ್ಕಂಥ ಚೆನ್ನಾಗಿರುವ ವೀಳ್ಯದೆಲೆ 2. ಆಮೇಲೆ ಕುಂಕುಮ, ಒರಿಜಿನಲ್ ಕುಂಕುಮ ಆಯ್ತಲ್ವ, ಒಳ್ಳೆಯ ಒರಿಜಿನಲ್ ಕುಂಕುಮ 1.
ಒಂದು ಸ್ವಲ್ಪ, ನಂತರ ಒಂದು ಲಿಂಬೆ ಹಣ್ಣು ಹಾಗೂ ಕೆಂಪು ಬಣ್ಣದ ಹೂವು, ಇದು 4 ನಿಮಗೆ ಬೇಕು. ಈ 4 ವಸ್ತುಗಳನ್ನು ನೀವು ಸಂಗ್ರಹಣೆ ಮಾಡಿಕೊಂಡು ಅಮಾವಾಸ್ಯೆಗಳಲ್ಲಿ ಅಥವಾ ವಾರದಲ್ಲಿ ಸೋಮವಾರ ಅಥವಾ ಅಮಾವಾಸ್ಯೆ, ಸೋಮವಾರವೇ ಅಮಾವಾಸ್ಯೆ ಬಂದಾಗಂತೂ ತುಂಬ ಒಳ್ಳೆಯದು, ಇಲ್ಲ ಪ್ರತಿ ಸೋಮವಾರ ಅಥವಾ ಪ್ರತಿ ಅಮಾವಾಸ್ಯೆ ತಿಂಗಳಿಗೊಮ್ಮೆ ಈ ವಿಡಿಯೋ ಎಂಡಲ್ಲಿ ನಾನು ಹೇಳ್ತಕ್ಕಂತಹ ಮಂತ್ರ ಸ್ತೋತ್ರ ಏನಿದೆ ಅದನ್ನು ಕೇಳಿಸ್ಕೊಂಡು ವಿಡಿಯೋದಲ್ಲೇ ಇಟ್ಕೊಂಡು, ದೇವ್ರ ಮೇಲೆ ಜಾಗಲಿ ಮಾಡಿ ಒಂದು ಪ್ಲೇಟ್ ಮೇಲೆ ವಿಡಿಯೋದಲ್ಲೇ ಇಟ್ಕೊಂಡು ಅದರ ಮೇಲೆ ಒಂದು ಲಿಂಬೆಹಣ್ಣು ಇಟ್ಕೊಂಡು ಈ ಕುಂಕುಮ, ಈ ಒಂದು ಮಂತ್ರನ ಹೇಳ್ತಿಲ್ಲ ಅದರಲ್ಲಿ ಅದಕ್ಕೆ ಅರ್ಚನೆ ಮಾಡಬೇಕು ಆ ಲಿಂಬೆಹಣ್ಣು ಮೇಲೆ. ಜೊತೆಗೆ ಕೆಂಪು ಹೂವುಗಳನ್ನು ಇಡಬೇಕು, ಅದಕ್ಕೆ ಬಗಳಾಮುಖಿಯನ್ನು ಆರಾಧನೆ ಮಾಡಿಕೊಳ್ಬೇಕು. ಮುಗಿದ ನಂತರ ಆ ಕುಂಕುಮವನ್ನು ಹಣೆಗಿಟ್ಕೋಬೇಕು. ಆ ಕೆಂಪು ಹೂಗಳನ್ನು ಹಿಂಗೆ ಮೂಸಿಬಿಟ್ಟು ಪಕ್ಕದಲ್ಲಿ ಹಾಕಿ ಕೈ ತೊಳ್ಕೊಂಬಿಟ್ರೆ ಆಯಿತು. ಆ ಲಿಂಬೆಹಣ್ಣು ನೆಕ್ಸ್ಟ್ ಅಮಾವಾಸ್ಯೆ ತನಕ ಹಾಗೆಯೇ ಇರಬೇಕು. ನೆಕ್ಸ್ಟ್ ಅಮಾವಾಸ್ಯೆಯಲ್ಲಿ ಬಿಡೋದೆಲ್ಲ ಒಣಗೋಗಿ ಇದಾಗ್ಬಿಟ್ಟಿರುತ್ತೆ, ಹಾಗೂ ಆ ಲಿಂಬೆಹಣ್ಣು ಸ್ವಲ್ಪ ಬಾಡಿರುತ್ತೆ. ಅದನ್ನು ತೊಗೊಂಡೋಗಿ ಎಲ್ಲರೂ ಹರಿಯುವ ನೀರಿನಲ್ಲಿ ಅಥವಾ ಯಾವುದಾದ್ರು ಅರಳಿ ಮರದ ಕೆಳಗಡೆ ಹಾಕ್ಬಿಟ್ಟು ಮತ್ತೆ ನೆಕ್ಸ್ಟ್ ಅಮಾವಾಸ್ಯೆಗೆ ಮತ್ತೆ ಫ್ರೆಶ್ ಆಗಿ ತಂದಿಟ್ಕೊಳ್ಬೇಕು. ಈ ಥರ ಮಾಡ್ಕೊಂಡು ಹೋಗ್ತಕ್ಕಂಥದ್ದು. ಪ್ರತಿ ಸೋಮವಾರ ಕಡ್ಡಾಯವಾಗಿ ನಾನು ಈ ವಿಡಿಯೋ ಎಂಡಲ್ಲಿ ಹೇಳ್ತಕ್ಕಂಥ ಸ್ತೋತ್ರವನ್ನು ಮಿನಿಮಮ್ ನನ್ನ ಪ್ರಕಾರ ಒಂದು 8 ಬಾರಿ ಯಾರು ಕೇಳಿಸ್ಕೊಳ್ತಕ್ಕಂಥದ್ದು ತುಂಬ ಅನುಕೂಲ, ಗೊತ್ತಾಯ್ತಲ್ವ, ತುಂಬ ಪವರ್ಫುಲ್ ಆಗಿರ್ತದೆ. 4 ದ್ರವ್ಯಗಳು. ಆಮೇಲೆ ಸೋಮವಾರ ಅಮಾವಾಸ್ಯೆ ಬಹಳ ವಿಶೇಷ. ಅದಕ್ಕೋಸ್ಕರ ಈ ಬಾರಿ ಅಧಿಕ ಮಾಸದ ಅಮಾವಾಸ್ಯೆ ಇದೆಯಲ್ಲ, ಅದು ಬಹಳ ಪವರ್ಫುಲ್ ಆಗಿದೆ. ಈ ಬಾರಿ ಜೂನ್ 15ನೇ ತಾರೀಕು ಅಧಿಕ ಮಾಸದ ಅಮಾವಾಸ್ಯೆ ಅನ್ಬೋದು. ಈ ಅಧಿಕ ಮಾಸದ ಅಮಾವಾಸ್ಯೆ ಸೋಮವಾರದ ದಿವಸ ಬಂದಿದೆ. ಸೋಮವತಿ ಅಂತ ಕರೀತಾರೆ. ಈ ಅಮಾವಾಸ್ಯೆ ಸೋಮವಾರ ಅಧಿಕ ಮಾಸದ ಅಧಿಕ ಜ್ಯೇಷ್ಠ ಅಮಾವಾಸ್ಯೆ ಸೋಮವಾರ ಜೂನ್ 15ನೇ ತಾರೀಕು ನಮ್ಮ ಯಾಗಶಾಲೆಯಲ್ಲಿ ಬಹಳ ವಿಶೇಷವಾಗಿರತಕ್ಕಂಥ ಪವರ್ಫುಲ್ ಆದ ಬಗಳಾಮುಖಿ ಹೋಮವನ್ನೇ ಮಾಡ್ತಾ ಇದ್ದೇವೆ. ಬಗಳಾಮುಖಿ ಹೋಮವನ್ನು ಮಾಡಿ ವಿಶೇಷವಾದಂಥ ಬ್ರೇಸ್ಲೆಟ್ ಅನ್ನು ಧಾರಣೆ ಮಾಡ್ಕೊಂಡಿದ್ದ ಕೈಯಲ್ಲಿ ಇದೇ ಬ್ರೇಸ್ಲೆಟ್ ಅನ್ನು ಕೊಡ್ತಾ ಇದ್ದೇವೆ. ಸೊ ಇದರಲ್ಲಿ 4 ವಿಶೇಷವಾಗಿರತಕ್ಕಂಥ ಉಪರತ್ನಗಳಿದೆ. ಅದರಲ್ಲೂ ವಿಶೇಷವಾಗಿ ನೀವು ಗಮನಿಸಬೇಕಾಗಿರತಕ್ಕಂಥದ್ದು ಕೃಷ್ಣವೀಟಿಕಾ ರತ್ನ ಇದೆ, ಜೊತೆಗೆ ವ್ಯಾಘ್ರನೇತ್ರ ರತ್ನ ಇದೆ, ಜ್ವಾಲಾಮುಖಿ ರತ್ನಗಳಿದೆ, ಜೊತೆಗೆ ಬಹಳ ಮುಖ್ಯವಾಗಿರ್ತಕ್ಕಂಥ ಅಮ್ಮನವರ ಶಕ್ತಿಯನ್ನು ಸದಾ ನಿಮ್ಮಲ್ಲಿ ಇಟ್ಟು ಮನಸ್ಸನ್ನು ಶಾಂತವಾಗಿರ್ತಕ್ಕಂಥ ಒಂದು ವಿಶೇಷವಾದ ಧವಳ ರತ್ನ ಇದೆ. ಸೊ ಧವಳ ರತ್ನ ಅಮ್ಮನವರ ಬಹಳ ವಿಶೇಷವಾಗಿರ್ತಕ್ಕಂಥ ಶಕ್ತಿಯನ್ನು ನಿಮಗೆ ತಲುಪಿಸುವಂಥದ್ದು, ಅಂದರೆ ತನ್ನಲ್ಲಿ ಇಟ್ಕೊಂಡು ನಿಮಗೆ ತಲುಪಿಸುವಂತಹ ಒಂದು ಕಾರ್ಯವನ್ನು ಮಾಡುತ್ತೆ. ಈ ಅದ್ಭುತವಾದ ಬಗಳಾಮುಖಿ ರಕ್ಷಾ ಕವಚವನ್ನು ಪ್ರತಿಯೊಬ್ಬ ಸಂಕಲ್ಪ ಸೇವಾಕರ್ತಗಳು ಕೊಡ್ತಾ ಇದ್ದೇವೆ. ಇದನ್ನು ಬಗಳಾಮುಖಿ ಹೋಮದಲ್ಲಿ ಎನರ್ಜೈಸ್ ಮಾಡಿ ಕೊಡ್ತಾ ಇದ್ದೇವೆ. ಇದರಲ್ಲಿ 4 ವಿಧದ ವಿಶೇಷವಾದ ಉಪರತ್ನಗಳಿದೆ, ಇದನ್ನು ಗಮನಿಸಬೇಕು. ಇದನ್ನು ಬಗಳಾಮುಖಿ ಹೋಮ ಅಷ್ಟೇ ಅಲ್ಲ, ರಾಕ್ಷೋಘ್ನ ಹೋಮದಲ್ಲೂ ಇದನ್ನು ಅಭಿಮಂತ್ರಣೆ ಮಾಡ್ತಿದೆ. ಯಾಕೆಂದರೆ ಈ ವ್ಯಾಘ್ರನೇತ್ರ ರತ್ನ ಹಾಗೂ ಜ್ವಾಲಾಮುಖಿ ರತ್ನ ಇದೆಯಲ್ಲ, ಈ 2 ರತ್ನಗಳು ಜೊತೆಗೆ ವಿಶೇಷವಾಗಿ ಕೃಷ್ಣವೀಟಿಕಾ ರತ್ನವು ಸಹ ಬಂತು. ಇದು ರಾಕ್ಷೋಘ್ನ ಹೋಮದಲ್ಲಿ ಎನರ್ಜೈಸ್ ಮಾಡಿದ್ರೆ ಅಮಾವಾಸ್ಯೆ ಸೋಮವಾರ ಅಮಾವಾಸ್ಯೆ ಸೋಮವತಿ ದಿವಸ, ಅದು ಅಧಿಕ ಮಾಸದ ಅಮಾವಾಸ್ಯೆ ಸೋಮವತಿಯ ದಿವಸ ರಾಕ್ಷೋಘ್ನ ಹೋಮ, ರಾಕ್ಷಸಾಂ ಘ್ನಂತೀತಿ ರಾಕ್ಷೋಘ್ನ, ಎಲ್ಲ ಕೆಟ್ಟ ಶಕ್ತಿಗಳು ಮಾಟಮಂತ್ರಗಳು ಕೆಟ್ಟ ಈ ರಾಕ್ಷಸರ ಸಂಹಾರ ಮಾಡತಕ್ಕಂಥ ಹೋಮ ಅದು. ಸೊ ಅಂಥ ಒಂದು ಅದ್ಭುತವಾದ ರಾಕ್ಷೋಘ್ನ ಹೋಮದಲ್ಲಿಯೂ ಸಹ ಈ ವಿಶೇಷವಾದಂತಹ ಒಂದು ಬ್ರಾಸ್ಲೆಟ್ ರಕ್ಷಾ ಕವಚ ಎನರ್ಜೈಸ್ ಆಗಲಿದೆ, ಕೈಯಲ್ಲಿ ಧಾರಣೆ ಮಾಡ್ಕೊಳ್ಳೋಕ್ಕೆ. ಇದ್ರ ಜೊತೆಗೆ ಬಹಳ ಮುಖ್ಯವಾಗಿ ತ್ರೈಲೋಕ್ಯ ಮೋಹನಕರ ಗೌರಿ ಹೋಮದಲ್ಲಿ ಇದು ಎನರ್ಜೈಸ್ ಆಗಲಿದೆ. ಈ ಧವಳ ರತ್ನ ಇದೆಯಲ್ಲ, ಈ ಧವಳ ರತ್ನ ಅಮ್ಮನವರಿಗೆ ವಿಶೇಷವಾಗಿರತಕ್ಕಂಥ ಉಪರತ್ನ ಇದು. ಅದರಿಂದ ಬಕಳಾಮುಖಿ ಹೋಮದಲ್ಲೂ ಎನರ್ಜೈಸ್ ಆಗುತ್ತೆ, ಜೊತೆಗೆ ತ್ರೈಲೋಕ್ಯ ಮೋಹನಕರ ಗೌರಿ ಹೋಮದಲ್ಲೂ ಎನರ್ಜೈಸ್ ಆಗುತ್ತೆ. ಎಲ್ಲರನ್ನೂ ನಿಮ್ಮತ್ತ ಸೆಳೆಯುವ ಅದ್ಭುತ ಶಕ್ತಿಯನ್ನು ತ್ರೈಲೋಕ್ಯ ಮೋಹನಕರ ಗೌರಿ ಮಂತ್ರ ಖಂಡಿತವಾಗಿ ಕೊಡಲಿದೆ. ಅದ್ರ ಬಗ್ಗೆ ಸಹ ನಿಮಗೆ ತಿಳಿಸ್ತಾನೆ. ಇದ್ರ ಜೊತೆಗೆ ಸ್ವಯಂವರ ಪಾರ್ವತಿ, ಅವಿವಾಹಿತರಿಗೆ ವಿವಾಹ ಸಿದ್ಧಿ ಆಗಬೇಕು, ವಿವಾಹಿತರಿಗೆ ಅನ್ಯೋನ್ಯ ಸುಖ ದಾಂಪತ್ಯ ಯೋಜನೆ ಸಿಗಬೇಕು. ಇಷ್ಟೆಲ್ಲ ಪವರ್ಫುಲ್ ಆಗಿರತಕ್ಕಂಥ ಹೋಮಗಳು, ಗುರು ಶಾಂತಿ, ಶನಿ ಶಾಂತಿ, ಮಹಾನವಗ್ರಹ ಶಾಂತಿ ಹೋಮಗಳನ್ನು ಮಾಡಿ ಈ ವಿಶೇಷವಾದ ಬಗಳಾಮುಖಿ ರಕ್ಷಾ ಕವಚವನ್ನು ಪ್ರತಿಯೊಬ್ಬರಿಗೂ ಸಹ ನಿಮಗೆ ಕೊಡ್ತಾ ಇದ್ದೇವೆ. ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ ಹಾಗೂ ನಿಮ್ಮ ವಿಳಾಸ, ಹೆಸರು ವಿಳಾಸ ಗೊತ್ತೇ ಇರುತ್ತೆ. ಸೊ ದಯವಿಟ್ಟು ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಅವತ್ತಿನ ದಿವಸ ಜೂನ್ 15 ತಾರೀಕು ಸೋಮವಾರ ಬೆಳಗ್ಗೆ ಲೈವಲ್ಲಿ ನಾನೇ ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇನೆ.
ಬಗಳಾಮುಖಿ ಹೋಮ, ರಾಕ್ಷೋಗ್ನ ಹೋಮ, ತ್ರೈಲೋಕ್ಯ ಮೋಹನಕರ ಗೌರಿ ಹೋಮ, ಸ್ವಯಂವರ ಪಾರ್ವತಿ ಹೋಮ, ಗುರು ಶಾಂತಿ, ಶನಿ ಶಾಂತಿ, ನವಗ್ರಹ ಶಾಂತಿ ಹೋಮಗಳೆಲ್ಲದೂ ಸಹ ಲೈವಲ್ಲಿ ನೀವು ನೋಡ್ತೀರಾ. ಎಲ್ಲ ಹೋಮಗಳ ಭಸ್ಮ ಹಾಗೂ ಕುಂಕುಮಾರ್ಚನೆ, ಕುಂಕುಮ ಪ್ರಸಾದ ಸಹಿತ ವಿಶೇಷವಾದ ಬಗಳಾಮುಖಿ ರಕ್ಷಾಕವಚ ಬ್ರೇಸ್ಲೆಟ್ ಪ್ರತಿಯೊಬ್ಬ ಸಂಕಲ್ಪ ಸೇವಾಕರ್ತಗಳು ಕೊಡ್ತಾ ಇದ್ದೇವೆ. ಒಂದು ಸಂಕಲ್ಪ ಸೇವೆಗೆ ಒಂದು ಬ್ರೇಸ್ಲೆಟ್ ಕೊಡ್ತಾ ಇದ್ದೇವೆ. ಪ್ರತಿಯೊಬ್ಬರು ಸಹ ನಿಮ್ಮ ಬಲಗೈಯಲ್ಲೂ ಸಹ ಇದನ್ನು ಧಾರಣೆ ಮಾಡಿಕೊಳ್ಬಹುದಾಗಿರ್ತದೆ, ಅಥವಾ ನಿಮಗೆ ಅನುಕೂಲವಾಗುವ ರೀತಿಯಲ್ಲಿ ಎಡಗೈಯಲ್ಲಿ ಕೂಡ ಇದನ್ನು ಧಾರಣೆ ಮಾಡ್ಕೊಳ್ಬೇಕಾಗಿರ್ತದೆ, ಮಾಡ್ಕೊಳ್ಬಹುದು. ಯಾವುದೇ ರೀತಿಯಾಗಿರತಕ್ಕಂತಹ ಈ ನಾನ್ ವೆಜ್ ತಿನ್ನಬಾರ್ದು ಅಂತಲೋ ಅಥವಾ ಮೈಲಿಗೆ ಆಗಬಾರ್ದು, ಇದೆಲ್ಲ ಯಾವುದೂ ಇಲ್ಲ. ಇದು ಉಪರತ್ನ ವಿಶೇಷ ದೇವತೆಗಳಿಗೆ ವಿಶೇಷ ಪರ್ವ ದಿನದಂದೇ ಎನರ್ಜೈಸ್ ಮಾಡಿ ನಿಮಗೆ ಕೊಡ್ತಾ ಇರ್ತಕ್ಕಂಥದ್ದು. ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗೋದು ನೀವು ನೋಡ್ಕೊಳ್ಬಹುದು, ಕೇಳಿಸ್ಕೊಳ್ಬಹುದು. ಬಹಳ ಈಸಿ ಆಯ್ತಲ್ವಾ. ಜೊತೆಗೆ ಇಡೀ ಎಲ್ಲ ಹೋಮಗಳನ್ನು ಲೈವ್ ನೋಡ್ಬೋದು. ಎಲ್ಲ ಹೋಮಗಳ ಪ್ರಸಾದ ಸ್ಪೀಡ್ ಪೋಸ್ಟಲ್ಲಿ ನಿಮಗೆ ಕಳಿಸ್ಕೊಡ್ತಾರೆ. ಯಾಕಂದರೆ ಸೋಮವಾರ ಹೋಮ ಆಗುತ್ತೆ ಅಂದರೆ ಮಂಗಳವಾರ ಅಥವಾ ಬುಧವಾರ ನಾವು ಸ್ಪೀಡ್ ಪೋಸ್ಟಲ್ಲಿ ಖಂಡಿತವಾಗಿ ಕಳಿಸ್ಕೊಡ್ತೇವೆ. ಒಳ್ಳೆಯದಾಗಲಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಈ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಸಬ್ಸ್ಕ್ರೈಬ್ ಅಂತ ಬಿಡುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡಲಿಕ್ಕೆ ಮರಿಬೇಡಿ. ಈ ವಿಶೇಷವಾದಂಥ ಬಗಳಾಮುಖಿ ಒಂದು ವಿಶೇಷವಾದ ಮಂತ್ರವನ್ನು ಈಗ ಮುಂದೆ ಹೇಳ್ತೇನೆ, ಅಥವಾ ವಿಡಿಯೋ ಡಿಸ್ಕ್ರಿಪ್ಷನ್ನಲ್ಲಿ ಆ ಮಂತ್ರದ ಲಿಂಕನ್ನು ಖಂಡಿತವಾಗಿ ಕೊಡ್ತಾನೆ, ಅಲ್ಲಿ ಕೂಡ ನೀವು ಅದನ್ನು ನೋಡ್ಕೊಳ್ಬಹುದಾಗಿರ್ತದೆ. ಒಳ್ಳೆಯದಾಗಲಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತಾನೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.